ಇವತ್ತಿನ ಡೈಲಿ ಬ್ರೀಫ್ ಎಪಿಸೋಡ್ ಅಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತ ಎರಡು ಟಾಪಿಕ್ಸ್ ಗಳ ಬಗ್ಗೆ ನಾನು ನಿಮ್ಮ ಹತ್ರ ಡಿಸ್ಕಸ್ ಮಾಡ್ತೀನಿ. ಮೊದಲನೇದಾಗಿ, ಹೊಸ ತೆರಿಗೆಗಳಿಂದ ಅಮೆರಿಕದ ಆರ್ಥಿಕತೆ ಹಾಳಾಗ್ತಿದ್ಯಾ, ಅಂದ್ರೆ ಅಮೆರಿಕದ ಹೊಸ ತೆರಿಗೆಗಳು ಒಳ್ಳೆದಾ ಅಥವಾ ಕೆಟ್ಟದ್ದಾ? ಇದಾದ್ಮೇಲೆ GCCಗಳು ಅಂತ ಏನ್ ಹೇಳ್ತೀವಿ, ಇದು ಭಾರತದ ಆರ್ಥಿಕತೆನ ಯಾವ ರೀತಿ ಬದಲಾಯಿಸ್ತದೆ, ಅಂದ್ರೆ ಭಾರತದಲ್ಲಿ ಇದೇನಾದ್ರೂ ಜಾಸ್ತಿ ಆಗ್ತಿದ್ಯಾ, ಇದರಿಂದ ನಮ್ಗೆ ಲಾಭ ಏನಾದ್ರೂ ಇದೆಯಾ, ಇದ್ರ ಬಗ್ಗೆ ನಾನು ನಿಮ್ಮ ಹತ್ರ ಡಿಸ್ಕಸ್ ಮಾಡ್ತೀನಿ. ಸ್ನೇಹಿತರೆ, ನಿಮ್ಮೆಲ್ಲರೂ ಕೂಡ ಝೀರೋದ ಮಾರುಕಟ್ಟೆಯ ದ ಡೈಲಿ ಬ್ರೀಫ್ ಎಪಿಸೋಡ್ಗೆ ಸ್ವಾಗತ. ಇಲ್ಲಿ ದೊಡ್ಡ ದೊಡ್ಡ ಹಣಕಾಸಿನ ವಿಷಯ ಆಗಿರ್ಬೋದು ಮತ್ತೆ ಫೈನಾನ್ಷಿಯಲ್ ಮಾರುಕಟ್ಟೆಗೆ ಸಂಬಂಧಪಟ್ಟಿರುವಂತಹ ತುಂಬಾ ಸೂಕ್ಷ್ಮವಾಗಿರುವಂತಹ ವಿಚಾರಗಳನ್ನ ನಾನು ನಿಮ್ಗೆ ಅರ್ಥ ಮಾಡಿಸ್ತೀನಿ. ನಾನು ನಿಮ್ಮ ನಿರೂಪಕಿ ಚಂದನಾ ಗೌಡ. ಇವತ್ತು ಮಂಗಳವಾರ January 7th. ನೀವೇನಾದ್ರೂ ನಮ್ಮ ಕಾರ್ಯಕ್ರಮವನ್ನ ಕೇಳಬೇಕು ಅಂತ ಅನ್ಕೊಂಡಿದ್ರೆ ಆಪಲ್ ಮತ್ತೆ ಸ್ಪಾಟಿಫೈ ಪಾಡ್ಕಾಸ್ಟ್ ಅಲ್ಲಿ ಕೇಳಬಹುದು. ನೀವು ಓದುವ ವ್ಯಕ್ತಿ ಆಗಿದ್ದೀರಾ ಅಂತಂದ್ರೆ ಇಮೇಲ್ ನ್ಯೂಸ್ ಲೆಟರ್ಸ್ಗೆ ಸಬ್ಸ್ಕ್ರೈಬ್ ಮಾಡಿ. ಒಂದ್ ವಿಷಯ ನೆನಪಿರ್ಲಿ, ಯಾವುದೇ ರೀತಿಯಾದಂತಹ ಸ್ಪ್ಯಾಮ್ ನಡೀತಿಲ್ಲ. ಪ್ರತಿಯೊಂದು ಲಿಂಕ್ ಸಹ ಕಮೆಂಟ್ ಸೆಕ್ಷನ್ ಅಲ್ಲಿ ಅವೈಲೇಬಲ್ ಇದೆ. ಬನ್ನಿ ಇವತ್ತಿನ ಅಪ್ಡೇಟ್ಸ್ ನೋಡ್ಕೊಂಬರೋಣ. ಟ್ಯಾರಿಫ್ಸ್, ಈ ಹೊಸ ತೆರಿಗೆಯಿಂದ ಕಷ್ಟನಾ ಅಥವಾ ಸುಖನಾ? ನೋಡಿ, ನೀವು ಒಂದು ಫೇವ್ರೆಟ್ ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ ಅಂದ್ರೆ ಎಲೆಕ್ಟ್ರಾನಿಕ್ ಉಪಕರಣ ಅಂತ ಏನ್ ಕರಿತೀವಿ, ಅಥವಾ ಒಂದು ನ್ಯೂ ಪೇರ್ ಆಫ್ ಶೂಸ್ ತಗೊಳ್ಬೇಕು ಅಂತ ಅನ್ಕೊಂಡಿರ್ತೀರಾ. ಈಗ ಇದ್ರ ಬೆಲೆ ಇವತ್ತಿಗಿಂತ ಜಾಸ್ತಿ ತಗೊಳ್ಳೋ ಹಾಗಾದ್ರೆ ಈ ಒಂದು ಎಕ್ಸ್ಟ್ರಾ ಕಾಸ್ಟ್ ಯಾಕಪ್ಪ ಅಂತ ಅನ್ಕೊಳ್ತೀರಾ. ಅಂದ್ರೆ ಪ್ರಾಡಕ್ಟ್ ಮಾಡೋಕೆ ಜಾಸ್ತಿ ಖರ್ಚು ಆಗ್ತಿದೆ ಅಂತ ಅಲ್ಲ. ಟ್ಯಾರಿಫ್ ಅಂದ್ರೆ ತೆರಿಗೆ ಅಂತ ಏನ್ ಹೇಳ್ತೀವಿ, ಅದು ಒಂದು ಹೊಸ ಟ್ಯಾಕ್ಸ್ ಗವರ್ನಮೆಂಟ್ಗೆ ಹಾಕಿರೋದಕ್ಕೆ. ಈಗ ಟ್ಯಾರಿಫ್ ತೆರಿಗೆ ಅಂತ ಏನ್ ಹೇಳ್ತೀವಿ ಅಂದ್ರೆ ಸರ್ಕಾರ ಒಂದು ಕಂಟ್ರಿಗೆ ಬರುವಂತಹ ಗೂಡ್ಸ್ ಸರಕು ಮೇಲೆ ಹಾಕ್ತಾರೆ. ಇದನ್ನ ಜಾಸ್ತಿ ಯೂಸ್ ಮಾಡೋದು ಯಾಕೆ ಅಂತಂದ್ರೆ ಜನ ಇಂಪೋರ್ಟ್ ಮಾಡೋ ಬದಲು ಲೋಕಲ್ ಆಗಿ ಮಾಡಿರೋ ಪ್ರಾಡಕ್ಟ್ಸ್ ಗಳನ್ನ ತಗೊಳ್ಳಿ ಅಂತ. ಆದ್ರೆ ಪೀಟರ್ಸನ್ ಸಂಸ್ಥೆಯಿಂದ ಬಂದಿರೋ ರಿಪೋರ್ಟ್ ಪ್ರಕಾರ ಕೆಲವು ಟ್ಯಾರಿಫ್ಸ್ ಏನಾದ್ರೂ ಹಾಕಿದ್ರು ಅಂತಂದ್ರೆ ಅಂದುಕೊಂಡಿರೋ ರಿಸಲ್ಟ್ಸ್ಗಿಂತ ಬೇರೆ ತರನೇ ಆಗ್ಬೋದು. ತುಂಬಾ ಜನ ಎವ್ರಿ ಡೇ ಐಟಮ್ಸ್ ಅಂದ್ರೆ ದಿನನಿತ್ಯ ನಾವ್ ಏನ್ ಯೂಸ್ ಮಾಡ್ತೀವಿ ಆ ವಸ್ತುಗಳ ಪ್ರೈಸ್ ಜಾಸ್ತಿ ಆಗ್ಬೋದು. ಮತ್ತೆ ಅಮೆರಿಕನ್ ಕಂಪನೀಸ್ಗೆ ಗ್ಲೋಬಲಿ ಕಾಂಪೀಟ್ ಮಾಡೋದಕ್ಕೆ ತುಂಬಾನೇ ಕಷ್ಟ ಆಗತ್ತೆ, ಗೊತ್ತಾ? ಈಗ ಬಂದಿರೋ ಸಿಚುವೇಶನ್ ಯಾವ ರೀತಿ ಇದೆ ಅಂತಂದ್ರೆ ಕ್ಯಾಂಪೇನ್ ಪ್ರಾಮಿಸಸ್ ನಲ್ಲೂ ಕೂಡ ಈ ಒಂದು ನ್ಯೂ ಟ್ಯಾರಿಫ್ಸ್ ನ ಇಂಪೋರ್ಟ್ ಮೇಲೆ ಹಾಕ್ತಿವಿ ಅಂತಾನು ಕೂಡ ಹೇಳ್ತಿದ್ದಾರೆ. ಅದರಲ್ಲಿ 10% ಇಂದ 20% ಅಂದ್ರೆ ಈ ಟ್ಯಾರಿಫ್ ಎಲ್ಲಾನು ಕೂಡ ಒಂದು ಗೂಡ್ಸ್ ನ US ಗೆ ಬರೋದ್ರ ಮೇಲೆ ಹಾಕ್ತಾರೆ ಅಂತಾನು ಕೂಡ ಹೇಳ್ತಿದ್ದಾರೆ. ಮತ್ತೆ ಚೈನಾದಿಂದ ಬರೋ ಗೂಡ್ಸ್ ಮೇಲೆ 60% ಟ್ಯಾರಿಫ್ಸ್ ಹಾಕ್ಬೇಕು ಅಂತಾನು ಕೂಡ ಮಾತಾಡ್ತಿದ್ದಾರೆ. ಇನ್ನು ಪೀಟರ್ಸನ್ ಸಂಸ್ಥೆ ಇದನ್ನೆಲ್ಲಾನು ಕೂಡ ಅನಲೈಸ್ ಮಾಡಿ ಪಾಲಿಸಿ ಅಂದ್ರೆ ಏನ್ ಆಗುತ್ತೆ ಅಂತಾನು ಕೂಡ ನೋಡಿದೆ. ಅವ್ರು ಏನ್ ಹೇಳ್ತಿದ್ದಾರೆ ಗೊತ್ತಾ, ಇಂಡಸ್ಟ್ರೀಸ್, ಕನ್ಸ್ಯೂಮರ್ಸ್ ಆಗಿರ್ಬೋದು ಮತ್ತೆ ಇಂಟರ್ನ್ಯಾಷನಲ್ ಟ್ರೇಡ್ ರಿಲೇಶನ್ಶಿಪ್ಸ್ ಇದೆಲ್ಲದಕ್ಕೂ ಕೂಡ ತುಂಬಾನೇ ಎಫೆಕ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಬೇಸಿಕಲಿ ಈ ಟ್ಯಾರಿಫ್ಸ್ ನಾವು ನೋಡಿದಾಗ ಯಾಕೆ ತೊಂದರೆ ಮಾಡಬಹುದು ಅಂತ ತಿಳ್ಕೊಳ್ಬೇಕು ಅಂತಂದ್ರೆ US ಈಗ ಯಾವ ಪ್ರಾಡಕ್ಟ್ಸ್ ನ ಇಂಪೋರ್ಟ್ ಮಾಡ್ತಿದೆ ಅಂತ ನಾವು ನೋಡ್ಕೊಂಡು ಬರ್ಬೇಕು. ಅಮೆರಿಕನ್ ಕನ್ಸ್ಯೂಮರ್ಸ್ ಮತ್ತೆ ಮ್ಯಾನುಫ್ಯಾಕ್ಚರರ್ಸ್ ಯೂಸ್ ಮಾಡೋ ಜಾಸ್ತಿ ಎಲೆಕ್ಟ್ರಾನಿಕ್ಸ್ ಮತ್ತೆ ಮೆಷಿನರೀಸ್ ನಾವು ನೋಡಿದಾಗ ಚೈನಾ ಇಂದ ಬರ್ತಿದೆ. ಚೈನಾ US ನ ಎಲೆಕ್ಟ್ರಾನಿಕ್ಸ್ ಒಂದು 27% ಮತ್ತೆ ಮೆಷಿನರಿನ 18% ಇಂಪೋರ್ಟ್ ಮಾಡ್ತಿದೆ, ಗೊತ್ತಾ? ಇವಾಗ ಸ್ಮಾರ್ಟ್ ಫೋನ್ ಮತ್ತೆ ಲ್ಯಾಪ್ಟಾಪ್ ತರ ಇರುವಂತಹ ಒಂದು ಎಲೆಕ್ಟ್ರಾನಿಕ್ ಐಟಮ್ಸ್ ಮೇಲೆ ಜಾಸ್ತಿ ಟ್ಯಾಕ್ಸ್ ಹಾಕಿಲ್ಲ. ಯಾಕೆ ಗೊತ್ತಾ? ಚೈನಾ ತರ ಒಂದು ದೊಡ್ಡ ಕ್ವಾಂಟಿಟಿನಲ್ಲಿ ಮಾಡೋದಕ್ಕೆ ಬೇರೆ ಕಂಟ್ರೀಸ್ ಕಡೆಯಿಂದ ಸಾಧ್ಯನೇ ಇಲ್ಲ. ಇದರಿಂದ ಕನ್ಸ್ಯೂಮರ್ಸ್ಗೆ ಏನಾಗುತ್ತೆ, ಲೋ ಪ್ರೈಸಸ್ ಅಲ್ಲಿ ಸಿಗತ್ತೆ. ಆದ್ರೆ 60% ಟ್ಯಾರಿಫ್ ಏನಾದ್ರೂ ಈ ಗೂಡ್ಸ್ ಮೇಲೆ ಹಾಕಿದ್ರು ಅಂತ ಹೇಳಿದ್ರೆ ಎಲೆಕ್ಟ್ರಾನಿಕ್ಸ್ ನ ಬೆಲೆ ಕೂಡ ಜಾಸ್ತಿ ಆಗ್ಬೋದು, ಗೊತ್ತಾ? ಅಷ್ಟೇ ಅಲ್ಲ ರೀ, ಚೈನಾ US ಗೆ 75% ಟಾಯ್ಸ್ ಮತ್ತೆ ಸ್ಪೋರ್ಟ್ಸ್ ಎಕ್ವಿಪ್ಮೆಂಟ್, 40% ಫುಟ್ವೇರ್ ಮತ್ತೆ 25% ಟೆಕ್ಸ್ಟೈಲ್ ನ ಪ್ರೊವೈಡ್ ಮಾಡ್ತಿದೆ. ಅದಕ್ಕೆ ಈ ಜಾಸ್ತಿ ಟ್ಯಾಕ್ಸ್ ನಾವು ನೋಡ್ತಿದೀವಿ ಅಂತಂದ್ರೆ ಡಾಲ್ಸ್ ಮತ್ತೆ ಟ್ರೈನರ್ಸ್ ಇಂದ ಟಿ ಶರ್ಟ್ಸ್ ಮತ್ತೆ ಸ್ಪೋರ್ಟ್ಸ್ ವೇರ್ ವರ್ಗು ಕೂಡ ಎಲ್ಲದಕ್ಕೂ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ಬೋದು. ಅದು ಅಲ್ಲದೆ ಇದರಿಂದ ತುಂಬಾ ಫ್ಯಾಮಿಲೀಸ್ ಎವ್ರಿ ಡೇ ಐಟಮ್ಸ್ ಗಾಗಿ ಜಾಸ್ತಿ ದುಡ್ಡನ್ನ ಪೇ ಮಾಡ್ಬೇಕಾಗುವಂತ ಸಂದರ್ಭ ಕೂಡ ಬರುತ್ತೆ. ಇನ್ನೊಂದು ಪ್ರಾಬ್ಲಮ್ ಏನಾಗುತ್ತೆ ಗೊತ್ತಾ, ತುಂಬಾ ಇಂಪೋರ್ಟ್ಸ್ ಅಮೆರಿಕನ್ ಕಂಪನೀಸ್ ಅಂದ್ರೆ ಅಮೆರಿಕನ್ ಕಂಪನೀಸ್ ಗಳನ್ನ ನಾವು ನೋಡಿದಾಗ ಇದ್ರ ಪ್ರಾಡಕ್ಟ್ಸ್ ಗಳು ಏನೆಲ್ಲ ಇರುತ್ತೆ, ಇದಕ್ಕೆ ಬೇಕಾಗಿರೋ ಪಾರ್ಟ್ಸ್ ಗಳು ಸಹ ಒಂದ್ರ ಮೇಲಿಂದ ಇನ್ನೊಂದ್ರ ಬೆಲೆ ಜಾಸ್ತಿ ಆಗತ್ತೆ. ಅಂದ್ರೆ ಅಮೆರಿಕನ್ ಮ್ಯಾನುಫ್ಯಾಕ್ಚರರ್ಸ್ಗೆ ಪ್ರೊಡಕ್ಷನ್ ಕಾಸ್ಟ್ ಸಹ ಜಾಸ್ತಿ ಆಗತ್ತೆ ಅಂತ ಹೇಳ್ಬೋದು. ಇಷ್ಟೆಲ್ಲ ಆದ್ಮೇಲೆ ಅಮೆರಿಕನ್ ಮೇಡ್ ಗೂಡ್ಸ್ ಮೇಲೆ ಈ ಡೊಮೆಸ್ಟಿಕ್ ಅಂದ್ರೆ ದೇಶೀಯ ಮತ್ತೆ ಫಾರಿನ್ ವಿದೇಶಿ ಮಾರುಕಟ್ಟೆಯಲ್ಲೂ ಕೂಡ ಈ ಒಂದು ಬೆಲೆಗಳು ಜಾಸ್ತಿ ಆಗ್ಬೋದು. ಟ್ಯಾರಿಫ್ ಅಂದ್ರೆ ತೆರಿಗೆ ಜಾಬ್ಸ್ ನ ಪ್ರೊಟೆಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರು ಸಹ ಅಮೆರಿಕನ್ ಕಂಪನೀಸ್ಗೆ ತೊಂದರೆ ಆಗ್ಬಾರ್ದು ಅಂತಾನು ಕೂಡ ನೋಡ್ಕೊಳ್ಬೇಕು. ಯಾಕೆ ಅಂತಂದ್ರೆ ಅವರು ಮೆಟೀರಿಯಲ್ಸ್ ನ ತಗೊಳ್ಬೇಕು ಅಂತಂದ್ರೆ ಜಾಸ್ತಿ ಖರ್ಚು ಮಾಡೋದಕ್ಕೂ ಕೂಡ ರೆಡಿ ಇರ್ತಾರೆ. ಹಾಗೇನೆ ಪೀಟರ್ಸನ್ ಸಂಸ್ಥೆ ಈ ಇನ್ಸ್ಟಿಟ್ಯೂಟ್ ಅಂತ ಏನ್ ಹೇಳ್ತೀವಿ, ಮೆಕ್ಸಿಕೋ ಮತ್ತೆ ಕೆನಡಾದಿಂದ ಬರುವಂತಹ ಗೂಡ್ಸ್
ಗೂಡ್ಸ್ ಮೇಲೆ 25% ಟ್ಯಾರಿಫ್ ನ ಹಾಕಿದ್ರೆ ಏನಾಗುತ್ತೆ ಅಂತಾನು ಕೂಡ ನೋಡಿದ್ದಾರೆ. ನೋಡಿ, ಈ ಎರಡೂ ಕಂಟ್ರೀಸ್ US ಜೊತೆ ಮ್ಯಾನುಫ್ಯಾಕ್ಚರಿಂಗ್ ಸಪ್ಲೈ ಚೈನ್ ಅಲ್ಲಿ ತುಂಬಾನೇ ಕನೆಕ್ಟ್ ಆಗಿದೆ. ಇನ್ನು ಆಟೋ ಇಂಡಸ್ಟ್ರೀಸ್ ಅಲ್ಲಿ ನಾವು ನೋಡಿದ್ವಿ ಅಂತಂದ್ರೆ, ಒಂದು ಈ ಕಾರ್ ಪಾರ್ಟ್ ಅಂತ ಏನ್ ಹೇಳ್ತೀವಿ, ಒಂದು ಸಲ ಮಾತ್ರ ಬಾರ್ಡರ್ಸ್ ನ ದಾಟ್ಬೋದು. ಪ್ರತಿ ಸಲ 25% ಈ ಟ್ಯಾಕ್ಸ್ ಏನಾದ್ರು ಹಾಕ್ತಿದ್ದಾರೆ ಅಂತಂದ್ರೆ ಕಾರ್ನ ಪ್ರೈಸ್ ಜಾಸ್ತಿ ಆಗತ್ತೆ ಅಲ್ವಾ. ಇದು ಅಮೆರಿಕನ್ ಆಟೋ ಕಂಪನೀಸ್ಗೆ ಕಾಂಪೀಟ್ ಮಾಡೋದು ತುಂಬಾನೇ ಕಷ್ಟ ಆಗತ್ತೆ. ಈಗ ಸ್ವಲ್ಪ ಹಿಂದಿನ ಕಾಲಕ್ಕೂ ಕೂಡ ಹೋಗ್ಬಿಟ್ಟು ಬರೋಣ. ಎಕನಾಮಿಸ್ಟ್ ಅಂದ್ರೆ ಅರ್ಥಶಾಸ್ತ್ರಜ್ಞ ಅಂತ ಏನ್ ಹೇಳ್ತೀವಿ, ಕ್ಲೇನ್ ಮತ್ತೆ ಮೆಸ್ನರ್ US ಅಮೆರಿಕಾದಲ್ಲಿ ಒಂದು ಸುವರ್ಣ ಯುಗ ಅಂತ ಒಂದು ಪೀರಿಯಡ್ ಇತ್ತಂತೆ. ಅಂದ್ರೆ 1870 ಇಂದ 1909 ವರೆಗೂ ಕೂಡ ಆ ಟೈಮ್ ನಲ್ಲಿ ಅಮೆರಿಕಾದಲ್ಲಿ ಏನಿಲ್ಲ ಅಂದ್ರೂ ಕೂಡ 35% ಆವರೇಜ್ ಈ ಒಂದು ಟ್ಯಾರಿಫ್ಸ್ ಇತ್ತು. ಮತ್ತೆ ಕೆಲವು ಇಂಡಸ್ಟ್ರೀಸ್ ಗಳನ್ನ ನೋಡ್ತಿದೀವಿ ಅಂತಂದ್ರೆ ಅದು ಕೂಡ ಜಾಸ್ತಿ ಆಗಿತ್ತು. ಅವ್ರು ಏನ್ ರಿಸರ್ಚ್ ಮಾಡಿದ್ರು ಗೊತ್ತಾ, ಅಂದ್ರೆ ಯಾವ ಇಂಡಸ್ಟ್ರಿಗೆ ಜಾಸ್ತಿ ಟ್ಯಾರಿಫ್ ಇತ್ತು ಅಂತ. ಅಲ್ಲಿ ವರ್ಕರ್ಸ್ ಉತ್ಪಾದನೆ ಕೂಡ ತುಂಬಾ ಕಮ್ಮಿ ಇತ್ತು. ಅವರು ಒಂದು ಕ್ಲಿಯರ್ ಆದ ಎಕ್ಸ್ಪ್ಲನೇಷನ್ ಅನ್ನ ಕೊಟ್ಟಿದ್ರು. ಇನ್ ಕೇಸ್ ನೀವು ಟ್ಯಾರಿಫ್ಸ್ ಏನಾದ್ರೂ ತುಂಬಾ ಕಡಿಮೆ ಮಾಡಿದ್ರಿ ಅಂತಂದ್ರೆ ಪ್ರೊಡಕ್ಟಿವ್ ಅಲ್ದಿರೋಂತಹ ಕಂಪನೀಸ್ ಗಳನ್ನೂ ಕೂಡ ನೀವು ಸರ್ವೈವ್ ಮಾಡೋದಕ್ಕೆ ತುಂಬಾ ಸಹಾಯ ಮಾಡಕ್ಕಾಗತ್ತೆ ಅಂತ. ಯಾಕೆ ಅಂತಂದ್ರೆ ವೆರಿ ಸಿಂಪಲ್, ದೇ ಆರ್ ಪ್ರೊಟೆಕ್ಟೆಡ್ ಫ್ರಮ್ ಫಾರಿನ್ ಕಾಂಪಿಟೇಷನ್. ಇದರಿಂದ ಕಂಪನೀಸ್ ಗಳು ಏನ್ ಮಾಡುತ್ತೆ, ಇನೋವೇಟ್ ಮಾಡೋದಕ್ಕೆ ಬದಲಾಗಿ ಟ್ಯಾರಿಫ್ಸ್ ಒಂದು ಪ್ರೊಟೆಕ್ಟಿವ್ ಬಬಲ್ ತರ ಆಗೋಗಿರುತ್ತೆ. ಅವ್ರು ಏನ್ ಮಾಡ್ತಾರೆ, ಟೆಕ್ಸ್ಟೈಲ್ ಅಂದ್ರೆ ವಸ್ತ್ರ ಆಗಿರ್ಬೋದು, ಇಂಡಸ್ಟ್ರೀಸ್ ಕೈಗಾರಿಕೆನ ಒಂದು ಎಕ್ಸಾಂಪಲ್ ಆಗಿ ತಗೊಳ್ತಾರೆ. 70% ಅಷ್ಟು ಟ್ಯಾರಿಫ್ ಇದ್ರೂ ಕೂಡ ಅಮೆರಿಕನ್ ಕಂಪನೀಸ್ಗಳು ಯುರೋಪಿಯನ್ ಕ್ವಾಲಿಟಿಗೆ ಒಂದು ಮ್ಯಾಚ್ ಮಾಡೋದಕ್ಕೆ ಆಗ್ತಿರ್ಲಿಲ್ಲ. ಆಗೇನಾಗುತ್ತೆ, ಎಕ್ಸ್ಟ್ರಾ ಟ್ಯಾಕ್ಸ್ ಇನೋವೇಷನ್ಗೆ ಹೆಲ್ಪ್ ಮಾಡೋದಿರ್ಲಿ, ಮ್ಯಾನುಫ್ಯಾಕ್ಚರರ್ಗೆ ಇಂಪ್ರೂವ್ ಮಾಡೋದಕ್ಕೂ ಸಹ ಒಂದು ಪ್ರೆಷರ್ ಇರ್ತಿರ್ಲಿಲ್ಲ. ಇನ್ನೊಂದು ಪ್ರಾಬ್ಲಮ್ ಏನಿತ್ತು ಅಂತಂದ್ರೆ, ಆ ಸಮಯದಲ್ಲಿ ಯಾವ ಗ್ರೂಪ್ಗೆ ಪೊಲಿಟಿಕಲ್ ಇನ್ಫ್ಲುಯೆನ್ಸ್ ಜಾಸ್ತಿ ಇತ್ತೋ ಅವ್ರಿಗೆ ಮಾತ್ರ ಟ್ಯಾರಿಫ್ ಸಿಕ್ತಿತ್ತು. ಅಂದ್ರೆ ಪೀಟರ್ಸನ್ ಇನ್ಸ್ಟಿಟ್ಯೂಟ್ ಇದೇ ಒಂದು ಟಾಪಿಕ್ ನ ಬಗ್ಗೆ ಎಲ್ರಿಗೂ ಸಹ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಬೇರೆ ಕಂಟ್ರೀಸ್ ಈ ಒಂದು ಟ್ಯಾರಿಫ್ಸ್ ನ ಸುಮ್ನೆ ಒಪ್ಕೊಳ್ಳಿಲ್ಲ. ಅವ್ರು ಏನ್ ಮಾಡ್ತಾರೆ, ಅಮೆರಿಕನ್ ಗೂಡ್ಸ್ ಮೇಲೆ ತನ್ನದೇ ಆದ ಟ್ಯಾರಿಫ್ಸ್ ಅನ್ನು ಸಹ ಹಾಕಬಹುದು. ಇದರಿಂದ ಫಾರ್ಮರ್ಸ್ ಅಂದ್ರೆ ರೈತರು, ಟೆಕ್ನಾಲಜಿ ಕಂಪನೀಸ್ಗಳು, ತಂತ್ರಜ್ಞಾನ ಕಂಪನಿ ಆಗಿರ್ಬೋದು, ಮತ್ತೆ ತುಂಬಾ US ಬಿಸ್ನೆಸ್ಗೆ ತೊಂದರೆ ಆಗುವಂತಹ ಲಕ್ಷಣಗಳು ಕೂಡ ಕಾಣ್ತಾ ಇದೆ. ಇನ್ಫ್ಯಾಕ್ಟ್ ಗಿಲ್ಡೆಡ್ ಏಜ್ ಅಂದ್ರೆ ಸುವರ್ಣ ಯುಗದಲ್ಲಿ ಯಾವ ಒಂದು ಸೆಕ್ಟರ್ಸ್ ತುಂಬಾ ಚೆನ್ನಾಗಿ ಗ್ರೋ ಆಗ್ತಿತ್ತೋ, ಅವರು ನ್ಯಾಚುರಲ್ ರಿಸೋರ್ಸಸ್ ಅನ್ನ ತುಂಬಾ ಸ್ಟ್ರಾಂಗ್ ಟೆಕ್ನಾಲಜಿ ಮತ್ತೆ ಅಮೆರಿಕದಲ್ಲಿ ಸಿಗುವಂತಹ ದೊಡ್ಡ ಡೊಮೆಸ್ಟಿಕ್ ಮಾರ್ಕೆಟ್ ಗಳಿಂದ ಇದನ್ನ ಡಾಮಿನೇಟ್ ಮಾಡ್ತಿದ್ರು. ಅಂದ್ರೆ ಇಲ್ಲಿ ಬರುವಂತಹ ಟ್ಯಾರಿಫ್ ತೆರಿಗೆ ಈ ಪ್ರೊಟೆಕ್ಷನ್ ಇಂದ ಖಂಡಿತವಾಗ್ಲೂ ಅಲ್ಲ. ಇದಕ್ಕೆ ಅರ್ಥ ಏನು ಅಂದ್ರೆ, ಈ ಟ್ಯಾರಿಫ್ ಅಮೆರಿಕನ್ ಇಂಡಸ್ಟ್ರೀಸ್ ನ ನಾವು ನೋಡಿದ್ವಿ ಅಂತಂದ್ರೆ ಇದನ್ನ ಪ್ರೊಟೆಕ್ಟ್ ಮಾಡಬಹುದು ಅಂತ ಅನ್ಕೊಂಡ್ರು ಕೂಡ ಹಿಸ್ಟಾರಿಕಲ್ ಒಂದು ಎವಿಡೆನ್ಸ್ ನಾವು ನೋಡಿದಾಗ ಮತ್ತೆ ಕರೆಂಟ್ ಅನಾಲಿಸಿಸ್ ಪ್ರಕಾರ ಈ ಟ್ಯಾರಿಫ್ ಕನ್ಸ್ಯೂಮರ್ಸ್ಗೆ ಒಂದು ಪ್ರೈಸಸ್ ನ ಬೆಲೆನ ಜಾಸ್ತಿ ಮಾಡುತ್ತೆ. ಹಾಗೇನೆ ಮ್ಯಾನುಫ್ಯಾಕ್ಚರರ್ಸ್ಗೆ ಈ ಒಂದು ವೆಚ್ಚನೂ ಕೂಡ ಜಾಸ್ತಿ ಮಾಡುತ್ತೆ. ಈ ಕಾಸ್ಟ್ ಅಂತ ಏನ್ ಹೇಳ್ತೀವಿ ಅದು ಜಾಸ್ತಿ ಆಗತ್ತೆ. ಮತ್ತೆ ಲಾಂಗ್ ರನ್ ಅಲ್ಲಿ ನಾವು ನೋಡಿದ್ವಿ ಅಂತಂದ್ರೆ ಈ ಒಂದು ದೇಶನ ಕಾಂಪೀಟ್ ಮಾಡುವಂತಹ ಶಕ್ತಿನೂ ಸಹ ಕಾಲಕ್ರಮೇಣ ಕಡಿಮೆ ಆಗೋಗುತ್ತೆ. ಪೀಟರ್ಸನ್ ಇನ್ಸ್ಟಿಟ್ಯೂಟ್ ಅವರು ತಮ್ಮದೇ ಆದ ಒಂದು ವಿಷಯಕ್ಕೆ ವಾರ್ನಿಂಗ್ ಮಾಡ್ತಿದ್ದಾರೆ ಅಂತ ನಮ್ಗಿಲ್ಲಿ ಗೊತ್ತಾಗುತ್ತೆ. ಇನ್ನು ಕರೆಂಟ್ ಟ್ರೇಡ್ ಡೇಟಾನ ನಾವು ನೋಡಿದಾಗ ಮತ್ತೆ ಹಿಸ್ಟ್ರಿನೂ ಕೂಡ ತೆಗೆದು ನೋಡಿದಾಗ ಇವತ್ತು ನಮ್ಗೊಂದು ಮೆಸೇಜ್ ಸಹ ಸಿಗ್ತಾ ಇದೆ ಅಲ್ವಾ. ಈ ತರ ಟ್ಯಾರಿಫ್ ಏನಾದ್ರೂ ಹಾಕ್ತಿದ್ದಾರೆ ಅಂತಂದ್ರೆ ಒಳ್ಳೇದು ಮಾಡೋದಕ್ಕಿಂತ ಹೆಚ್ಚಾಗಿ ಕೆಟ್ಟದೇ ಜಾಸ್ತಿ ಆಗ್ಬೋದು. ಇದನ್ನೆಲ್ಲ ನಾವು ಯೋಚನೆ ಮಾಡಿದಾಗ ಅಮೆರಿಕನ್ ಇಂಡಸ್ಟ್ರೀಸ್ ನ ಪ್ರೊಟೆಕ್ಟ್ ಮಾಡಬೇಕು ಅಂತ ಶುರು ಮಾಡಿದ್ರೆ ಎಲ್ರಿಗೂ ಸಹ ಈ ಲೈಫ್ ಜೀವನ ಏನಾಗುತ್ತೆ ತುಂಬಾನೇ ಎಕ್ಸ್ಪೆನ್ಸಿವ್ ಆಗ್ಬೋದು. ಮತ್ತೆ ಸೇಮ್ ಏನಾದ್ರೂ ಈ ಇಂಡಸ್ಟ್ರೀಸ್ ಗಳಿಗೆ ಏನಾದ್ರೂ ಹರ್ಟ್ ಆಯ್ತು ಅಂತಂದ್ರೆ ನಮ್ಮೆಲ್ರಿಗೂ ಸಹ ಜೀವನ ಮಾಡೋದೇ ಕಷ್ಟ ಆಗೋಗುತ್ತೆ ಗೊತ್ತಾ. ಇದು ಇವತ್ತಿನ ಒಂದು ವಿಶ್ಲೇಷಣೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಮುಂದಿನ ಸ್ಟೋರಿ ಏನು ಅಂತ ನಾವಿವಾಗ ನೋಡ್ಕೊಂಡ್ ಬರೋಣ. GCCs ಭಾರತದಲ್ಲಿ ಏನ್ ನಡೀತಿದೆ ಅಂತ ನೋಡೋಣ. ಇತ್ತೀಚೆಗೆ ಗ್ಲೋಬಲ್ ಕೆಪಾಬಿಲಿಟೀಸ್ ಸೆಂಟರ್ಸ್ ಅಥವಾ GCCs ಅಂತ ಏನ್ ಕರಿತೀವಿ ಅದು ಒಂದು ವಿಷಯದ ಬಗ್ಗೆ ಜಾಸ್ತಿ ಮಾತಾಡಿದ್ದಾರೆ. ಇದೇನು ಅಂತ ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ ನಾನು ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಮಾಡಿಸ್ತೀನಿ. ಇದನ್ನ ಎಸ್ಪೆಷಲಿ ಮಲ್ಟಿ ನ್ಯಾಷನಲ್ ಕಂಪನೀಸ್ ಬೇರೆ ಕಂಟ್ರೀಸ್ ನಲ್ಲಿ ಸೆಟಪ್ ಮಾಡುವಂತಹ ಒಂದು ಸ್ಪೆಷಲ್ ಆಫ್ ಶೋರ್ ಡಿವಿಷನ್ಸ್ ತರ ಅನ್ಕೊಳ್ಳಿ. ಇದರಲ್ಲಿ ಇಂಪಾರ್ಟೆಂಟ್ ಟಾಸ್ಕ್ ನ ಹ್ಯಾಂಡಲ್ ಮಾಡ್ತಾರೆ. ಅದು ಡೇಟಾ ಮ್ಯಾನೇಜ್ ಮಾಡೋದ್ರಿಂದ ಹಿಡಿದು ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಅಂದ್ರೆ R&D ಸಂಶೋಧನೆ ಮತ್ತೆ ಅಭಿವೃದ್ಧಿ ಅಂತ ಏನ್ ಹೇಳ್ತೀವಿ ಪ್ರಾಜೆಕ್ಟ್ಸ್ ವರೆಗೂ ಸಹ ಈ ಒಂದು R&D ನಡೆಯುತ್ತೆ. ಈಗ ನಮ್ಮ ಭಾರತದಲ್ಲಿ GCCs ತುಂಬಾನೇ ಇಂಪಾರ್ಟೆಂಟ್ ಆಗ್ತಿದೆ ಅಂತಾನು ಕೂಡ ಹೇಳ್ಬೋದು. ನೈಟ್ ಫ್ರಾಂಕ್ ಮತ್ತೆ ಡೆಲಾಯ್ಟ್ ಅನಾಲಿಸ್ಟ್ ಪ್ರಕಾರ ರಿಸರ್ಚ್ ಫರ್ಮ್ಸ್ ಗಳು GCCs ಇಂಡಿಯಾಸ್ ಎಕನಾಮಿಗೆ ಒಂದು 2030 ಒಳಗೆ ಏನಿಲ್ಲ ಅಂದ್ರೂ ಕೂಡ $100 ಬಿಲಿಯನ್ ಗಿಂತ ಜಾಸ್ತಿ ಕಾಂಟ್ರಿಬ್ಯೂಟ್ ಮಾಡ್ತಾರೆ ಅಂತ ಪ್ರೆಡಿಕ್ಟ್ ಮಾಡಲಾಗಿದೆ ಗೊತ್ತಾ. ಬೇಸಿಕಲಿ GCCs ಮೊದಲು ಒಂದು ಲೋ ಕಾಸ್ಟ್ ಬ್ಯಾಕ್ ಆಫೀಸ್ ಆಪರೇಷನ್ ತರ ಶುರುವಾಗಿ ಈಗ ರಿಸರ್ಚ್
ರಿಸರ್ಚ್, ಟೆಕ್ನಾಲಜಿ ಮತ್ತೆ ಇನೋವೇಷನ್ ನ ಮುಂದುವರ್ಸೋದಕ್ಕೆ ಹಬ್ಸ್ ಆಗಿ ಡೆವಲಪ್ ಆಗಿದೆ ಅಂತ ಹೇಳ್ಬೋದು ಗೊತ್ತಾ. ಹಾಗಿದ್ರೆ ಇದು ಹೇಗ್ ಶುರುವಾಯಿತು ಅಂತ ನಾವು ತಿಳ್ಕೊಳ್ಬೇಕು ಅಂತಂದ್ರೆ GCCs ಯಾವ ರೀತಿ ಶುರು ಮಾಡಿದ್ರು ಅಂತ ನಮಗೆ ಮೊದಲು ಗೊತ್ತಾಗ್ಬೇಕು. ಮೊದಲಿಗೆ ಈ ಗ್ಲೋಬಲ್ ಕಂಪನಿ ಸಿಂಪಲ್ ಟಾಸ್ಕ್ ಅಂದ್ರೆ ಸರಳ ಕೆಲಸಗಳು ಅಂತ ಏನ್ ಹೇಳ್ತೀವಿ, ಇದನ್ನ ಇಂಡಿಯಾದವರೆಗೂ ಕೂಡ ಔಟ್ಸೋರ್ಸ್ ಮಾಡ್ತಿದ್ರು. ಅಂದ್ರೆ ಡೇಟಾ ಎಂಟ್ರಿ ಆಗಿರ್ಬೋದು, ಬೇಸಿಕ್ ಕಸ್ಟಮರ್ ಸರ್ವಿಸ್ ಆಗಿರ್ಬೋದು. ಯಾಕೆ ಅಂತಂದ್ರೆ ಕಾಸ್ಟ್ ಸೇವ್ ಮಾಡಬೇಕು ಅಂತ. ಆಮೇಲೆ ಎಲ್ಲಾ ಕಂಪನೀಸ್ಗೂ ಗೊತ್ತಾಯ್ತು ಇಂಡಿಯಾದಲ್ಲಿ ಟ್ಯಾಲೆಂಟ್ ನಂಬರ್ಸ್ ಮಾತ್ರ ಅಲ್ಲ, ಅದಕ್ಕಿಂತ ಹೆಚ್ಚಾಗಿ ಹೈಲಿ ಸ್ಕಿಲ್ಡ್ ಕೂಡ ಇದ್ದಾರೆ ಅಂತ. ಅದರಲ್ಲೂ ಸೈನ್ಸ್ ಆಗಿರ್ಬೋದು, ಟೆಕ್ನಾಲಜಿ ಆಗಿರ್ಬೋದು, ಇಂಜಿನಿಯರಿಂಗ್ ಆಗಿರ್ಬೋದು ಮತ್ತೆ ಮ್ಯಾಥಮೆಟಿಕ್ಸ್ ಆಗಿರ್ಬೋದು. ಅದಕ್ಕೆ ಈ ಕೆಲಸದ ಒಂದು ಸ್ಕೋಪ್ ನ ನೋಡ್ಕೊಂಡ್ವಿ ಅಂತಂದ್ರೆ ಎಲ್ಲದರಲ್ಲೂ ಸಹ ನಮ್ಮ ಭಾರತದವರೇ ಮುಂದೆ ಇದ್ದಾರೆ. ಈಗ ಈ ಸೆಂಟರ್ಸ್ ಗಳು ಏನ್ ಮಾಡ್ತಿದೆ ಗೊತ್ತಾ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ AI ಅಂತ ಏನ್ ಕರಿತೀವಿ, ಈ ಪ್ರಾಜೆಕ್ಟ್ಸ್ ಗಳು ಮತ್ತೆ ಸೊಫಿಸ್ಟಿಕೇಟೆಡ್ ಡೇಟಾ ಅನಾಲಿಟಿಕ್ಸ್ ಮತ್ತೆ ನ್ಯೂ ಪ್ರಾಡಕ್ಟ್ ಐಡಿಯಾಸ್ ಗಳನ್ನು ಕೂಡ ಡಿಸೈನ್ ಮಾಡ್ತಿದ್ದಾರೆ. ಈ ಒಂದು ಶಿಫ್ಟ್ ಇಂದಾಗಿ ನಮ್ಮ ಭಾರತ ಈಗ ವರ್ಲ್ಡ್ ನ GCCs ಆಪರೇಷನ್ಸ್ ನ ನೋಡಿದ್ವಿ ಅಂತಂದ್ರೆ ಅರ್ಧಕ್ಕಿಂತ ಜಾಸ್ತಿ ಹೊಂದಿದೆ ಗೊತ್ತಾ. ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ, 1600 ಸೆಂಟರ್ಸ್ ಗಳಿದೆ. ಅದರಲ್ಲಿ 1.5 ಮಿಲಿಯನ್ ಪ್ರೊಫೆಷನಲ್ಸ್ ಏನಿದ್ದಾರೆ ಅವರು ಇಂಡಿಯಾದ ಮೇಜರ್ ಸಿಟೀಸ್ ಗಳಲ್ಲಿ ಕೆಲಸ ಮಾಡ್ತಿದ್ದಾರೆ. ಅದರಲ್ಲೂ ನಮ್ಮ ಬೆಂಗಳೂರು ಮತ್ತೆ ಹೈದರಾಬಾದ್ ಲೀಡರ್ಸ್ ಏನಿದ್ದಾರೆ ಅವರು ಮುಂದೆ ಇದ್ದಾರೆ. ಈ ಸೆಂಟರ್ಸ್ ಗಳಿಗೆ ತುಂಬಾ ಆಫೀಸ್ ಸ್ಪೇಸಸ್ ನ ಮೀಸಲಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. 2025 ಏನಿಲ್ಲ ಅಂದ್ರೂ ಕೂಡ GCCs ನ ಸಂಖ್ಯೆ 1900ಗಿಂತ ಜಾಸ್ತಿ ಆಗ್ಬಹುದು. ಮತ್ತೆ ಎಂಪ್ಲಾಯ್ಮೆಂಟ್ ಉದ್ಯೋಗ ಅವಕಾಶನ ನಾವು ನೋಡಿದಾಗ 2 ಮಿಲಿಯನ್ಗೂ ಮುಟ್ಟಬಹುದು ಅಂತಾನೂ ಕೂಡ ಹೇಳಿದ್ದಾರೆ. ಆದ್ರೆ ಇಂಡಿಯಾನೇ ಯಾಕೆ ಸೆಲೆಕ್ಟ್ ಮಾಡ್ಕೊಳ್ತಿದ್ದಾರೆ, ಅದಕ್ಕೊಂದು ಮುಖ್ಯವಾದ ಕಾರಣ ಇದೆ ಕಣ್ರಿ, ಟ್ಯಾಲೆಂಟ್, ಪ್ರತಿಭೆ ಅಂತ ಹೇಳ್ಬೋದು. ಇಂಡಿಯಾದಲ್ಲಿ ಸ್ಕಿಲ್ಡ್ ವರ್ಕರ್ಸ್ ಬೇಕಾದಷ್ಟು ಜನ ಇದ್ದಾರೆ. ಮತ್ತೆ ಪ್ರತಿ ವರ್ಷ 1.5 ಮಿಲಿಯನ್ಗಿಂತ ಜಾಸ್ತಿ ಸ್ಟೂಡೆಂಟ್ಸ್ಗಳು ಇಂಜಿನಿಯರಿಂಗ್ ರಿಲೇಟೆಡ್ ಫೀಲ್ಡ್ಸ್ ಗಳಲ್ಲಿ ಗ್ರಾಜ್ಯುಯೇಟ್ ಆಗ್ತಿದ್ದಾರೆ ಗೊತ್ತಾ. ಇನ್ನೊಂದು ರೀಸನ್, ಇಂಡಿಯಾದಲ್ಲಿ ಸ್ಟಾಫ್ಸ್ಗೆ ಪೇ ಮಾಡೋದು ವೆಸ್ಟರ್ನ್ ಕಂಟ್ರೀಸ್ಗಿಂತ ತುಂಬಾನೇ ಕಡಿಮೆ. ಅದಕ್ಕೆ ಕಂಪನೀಸ್ಗಳ ಕ್ವಾಲಿಟಿ ಆಗಿರ್ಬೋದು ಮತ್ತೆ ಅಫೋರ್ಡಬಿಲಿಟಿ ಆಗಿರ್ಬೋದು ಎರಡೂ ಕೂಡ ಸಿಗತ್ತೆ. ಇದೆಲ್ಲದರಿಂದನೂ ಕೂಡ ಬಿಸ್ನೆಸ್ ಫ್ರೆಂಡ್ಲಿ ಎನ್ವೈರನ್ಮೆಂಟ್ ನ ಕ್ರಿಯೇಟ್ ಮಾಡಿದೆ ಅಂತಾನೆ ಹೇಳ್ಬೋದು. ಕೆಲವು ಸಿಟೀಸ್ ಗಳಲ್ಲಿ ಸ್ಪೆಷಲೈಸ್ಡ್ ಕ್ಲಸ್ಟರ್ಸ್ ಗಳು ಕೂಡ ಇದೆ. ಹೈದರಾಬಾದ್ ನ ಒಂದು ಜಿನೋಮ್ ವ್ಯಾಲಿನ ನೋಡಿದ್ವಿ ಅಂತಂದ್ರೆ ಇಲ್ಲಿ ಫಾರ್ಮಾಸ್ಯೂಟಿಕಲ್ ಮತ್ತೆ ಹೆಲ್ತ್ ಕೇರ್ ಕಂಪನೀಸ್ ನ ಕೊಲಬ್ರೇಟ್ ಮಾಡುವಂತಹ ಐಡಿಯಾಸ್ ಕೂಡ ಶೇರ್ ಮಾಡಬಹುದು ಗೊತ್ತಾ. ಈ GCCs ಗೆ ಆಫೀಸ್ ಸ್ಪೇಸ್ ನ ಲೀಸ್ ತಗೊಂಡಿರುವಂತಹ ಕಂಪನೀಸ್ ಗಳನ್ನ ನೋಡಿದ್ರೆ ಅಮೆರಿಕನ್ ಫರ್ಮ್ಸ್ ಒಂದೇ ಅರ್ಧಕ್ಕಿಂತ ಜಾಸ್ತಿ ಜಾಗನ ಯೂಸ್ ಮಾಡ್ಕೊಂಡಿದ್ದಾರೆ. ಇಂಡಿಯಾ ಟೆಕ್, ಬ್ಯಾಂಕಿಂಗ್ ಮತ್ತೆ ಫೈನಾನ್ಷಿಯಲ್ ಸರ್ವಿಸ್ ಇಂಡಸ್ಟ್ರೀಸ್ಗೆ ತುಂಬಾ ಇಷ್ಟ ಆಗ್ತಿದೆ ಅಂತಾನೆ ಹೇಳ್ಬೋದು. ಆದ್ರೆ ಲೈಫ್ ಸೈನ್ಸ್ ಅಂತ ಏನ್ ಹೇಳ್ತೀವಿ ಮತ್ತೆ ಇಂಜಿನಿಯರಿಂಗ್ ನ ಹೊಸ ಏರಿಯಾಸ್ ಗಳು ಕೂಡ ಸ್ಟೆಪ್ ಬೈ ಸ್ಟೆಪ್ ಬೆಳೀತಾ ಬರ್ತಾ ಇದೆ. ಎಲ್ಲ ಸೇರಿಸಿ ನೋಡಿದ್ರೆ ಈ ಕಾಸ್ಟ್ ಎಫೆಕ್ಟಿವ್ ಸರ್ವಿಸ್ಗೆ ಫೇಮಸ್ ಆಗಿರೋ ಒಂದು ಕಂಟ್ರಿ ಈಗ ಅಡ್ವಾನ್ಸ್ ಮತ್ತೆ ಎಕ್ಸೈಟಿಂಗ್ ಪ್ರಾಜೆಕ್ಟ್ಸ್ ನಡೀತಿರೋಂತ ಜಾಗವಾಗಿ ಡೆವಲಪ್ ಆಗ್ತಿದೆ ಗೊತ್ತಾ. ಅದಕ್ಕೆ ಇಂಡಿಯಾದಲ್ಲಿ GCCs ನ ಒಂದು ಫಿನಾಮಿನನ್ ತರ ನೋಡ್ಬೋದು ಗೊತ್ತಾ. ಇದರಿಂದ ತುಂಬಾ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಕೂಡ ಸಿಗತ್ತೆ, ಇನೋವೇಷನ್ ಕೂಡ ಬೂಸ್ಟ್ ಆಗುತ್ತೆ. ಮತ್ತೆ ಇಂಡಸ್ಟ್ರೀಸ್ ಒಂದು ಒಳ್ಳೆ ಕಂಡೀಷನ್ಸ್ ನಲ್ಲಿ ಇದೆ ಅಂತಂದ್ರೆ ಎಷ್ಟು ಬೇಗ ಚೇಂಜ್ ಆಗುತ್ತೋ ಅಷ್ಟೇ ಬೇಗ ನಮ್ಮ ದೇಶ ಕೂಡ ಡೆವಲಪ್ ಆಗತ್ತೆ. ಸ್ನೇಹಿತರೆ, ಇವತ್ತಿನ ಟಿಡ್ಬಿಟ್ಸ್ ಏನು ಅಂದ್ರೆ ಪ್ರಮುಖ ಸುದ್ದಿಗಳು ಯಾವುದೆಲ್ಲ ಅನ್ನೋದನ್ನ ಬೇಗ ನೋಡ್ಕೊಂಡ್ ಬಂದ್ಬಿಡೋಣ. ನಂಬರ್ 1, ಫಾಕ್ಸ್ಕಾನ್ 2024 ನ Q4 ನಲ್ಲಿ $64.72 ಬಿಲಿಯನ್ ರೆವಿನ್ಯೂನ ರೆಕಾರ್ಡ್ ಮಾಡಿದೆ ಅಂತಾನೆ ಹೇಳ್ಬೋದು. ಅಂದ್ರೆ ಎನ್ವಿಡಿಯಾ ತರಹ ಇರುವಂತಹ ಈ ಕ್ಲೈಂಟ್ಸ್ ಗಳೆಲ್ಲ ಏನ್ ಮಾಡ್ತಿದ್ದಾರೆ ಗೊತ್ತಾ, AI ಸರ್ವರ್ಸ್ಗೆ ಡಿಮ್ಯಾಂಡ್ ಜಾಸ್ತಿ ಇರೋದ್ರಿಂದ ಕನ್ಸ್ಯೂಮರ್ ಎಲೆಕ್ಟ್ರಾನಿಕ್ಸ್ ಗಳಲ್ಲಿ ಒಂದು ಫ್ಲಾಟ್ ಗ್ರೋತ್ ಇದ್ರೂ ಕೂಡ ಲಾಭನ ಮಾಡ್ಕೊಳ್ತಿದ್ದಾರೆ. ಇನ್ನು 2024ರಲ್ಲಿ ಇದರ ಶೇರ್ಸ್ ಅನ್ನ ನೋಡಿದಾಗ 76% ಅಷ್ಟು ಸರ್ಜ್ ಅನ್ನ ಕಂಡಿದೆ ಗೊತ್ತಾ. ಹೈ ಮಾರ್ಜಿನ್ ಅಂದ್ರೆ ಹೆಚ್ಚಿನ AI ಮತ್ತೆ ಕ್ಲೌಡ್ ಸೊಲ್ಯೂಷನ್ಸ್ ಕಡೆ ನೋಡ್ತಿದೀವಿ ಅಂತಂದ್ರೆ ಸ್ಟ್ರಾಟಜಿಕ್ ಶಿಫ್ಟ್ ಇಂದ ಇದೆಲ್ಲನೂ ಕೂಡ ಒಂದು ಪಾಸಿಬಿಲಿಟಿ ಆಗಿ ನಡೀತಿದೆ ಅಂತಾನೆ ಹೇಳ್ಬೋದು. ನಂಬರ್ 2, NTPC ರಿನ್ಯೂಬಲ್ ಎನರ್ಜಿ ಲಿಮಿಟೆಡ್ ನಾವು ನೋಡಿದಾಗ ಉತ್ತರ ಪ್ರದೇಶದಲ್ಲಿ 1000 ಮೆಗಾವಾಟ್ ಸೋಲಾರ್ ಪ್ರಾಜೆಕ್ಟ್ಸ್ ಗಳನ್ನ ಗೆದ್ದಿದೆ ಗೊತ್ತಾ. ಅಂದ್ರೆ ಟ್ಯಾರಿಫ್ ಅನ್ನ ನಾವು ನೋಡಿದಾಗ ₹2.56 ಪರ್ ಕಿಲೋವಾಟ್ ಅವರ್. ಈ ಒಂದು ಕಾಂಪಿಟೇಟಿವ್ ಪ್ರೈಸಿಂಗ್ ಸೋಲಾರ್ ಪವರ್ ಎಷ್ಟು ಅಫೋರ್ಡಬಲ್ ಇದೆ ಅಂತಂದ್ರೆ ಹಾಗೆ ನಮ್ಮ ಭಾರತದ ರಿನ್ಯೂಬಲ್ ಎನರ್ಜಿ ಗೋಲ್ ನ ಕೂಡ ಅಚೀವ್ ಮಾಡ್ತಿದೆ. NTPC ಹೇಗೆ ಹೆಲ್ಪ್ ಮಾಡ್ತಿದೆ ಅನ್ನೋದನ್ನು ಕೂಡ ಇಲ್ಲಿ ನಾವು ಕ್ಲಿಯರ್ ಆಗಿ ನೋಡಬಹುದು. ನಂಬರ್ 3, ಇಂಡಿಯಾದ FMCG ಸೆಕ್ಟರ್ ನಲ್ಲಿ ರೂರಲ್ ಡಿಮ್ಯಾಂಡ್, ಈ ಗ್ರಾಮೀಣ ಬೇಡಿಕೆ ಅಂತ ಏನ್ ಹೇಳ್ತೀವಿ, ಅರ್ಬನ್ ಗಿಂತ 2 ಪಟ್ಟು ಜಾಸ್ತಿ ಗ್ರೋ ಆಗಿದೆ ಗೊತ್ತಾ. 2025ರ FY3 ಹಣಕಾಸಿನ ವರ್ಷದಲ್ಲಿ ನಾವು ನೋಡಿದಾಗ ಈ ರೂರಲ್ ಸೆಂಟಿಮೆಂಟ್, ಗ್ರಾಮೀಣ ಭಾವನೆ ಅಂತ ಏನ್ ಹೇಳ್ತೀವಿ, ಇದರಿಂದ 5.7% ವ್ಯಾಲ್ಯೂ ಗ್ರೋತ್ ಆಗಿದೆ. ಆದ್ರೆ ಅರ್ಬನ್ ನಲ್ಲಿ ಅಂದ್ರೆ ನಗರ ಪ್ರದೇಶಗಳಲ್ಲಿ ಇನ್ಫ್ಲೇಷನ್ ಮತ್ತೆ ಹೈ ಹೌಸಿಂಗ್ ಕಾಸ್ಟ್ ಇಂದ ಈ ಒಂದು ಮಾರ್ಜಿನ್ ಮೇಲೆ ತೊಂದರೆ ಆಗಿದೆ ಅಂತಾನೆ ಹೇಳ್ಬೋದು. ಇದು 2 to 3 ಕ್ವಾರ್ಟರ್ಸ್ ನಲ್ಲಿ ರಿಕವರ್ ಆಗುತ್ತೆ ಅಂತಾನೂ ಕೂಡ ರಿಪೋರ್ಟ್ಸ್ ಅಲ್ಲಿ ಹೇಳಿದ್ದಾರೆ. ಸ್ನೇಹಿತರೆ, ಇದು ಇವತ್ತಿನ ಝೀರೋದ ಮಾರುಕಟ್ಟೆಯ ದ ಡೈಲಿ
ಡೈಲಿ ಬ್ರೀಫ್ನ ಅಪ್ಡೇಟ್. ನಿಮ್ಮೆಲ್ರಿಗೂ ಸಹ ಡೇ ಬೈ ಡೇ ವಿಡಿಯೋಸ್ ಇಷ್ಟ ಆಗ್ತಿದೆ ಅಂತ ನಾನು ಭಾವಿಸ್ತೀನಿ. ವಿಡಿಯೋಸ್ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ಅಪ್ಡೇಟ್ಸ್ ಒಂದಿಗೆ ನಾನು ನಿಮಗೆ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್. ನಾನು ನಿಮ್ಮ ಚಂದನ, ಸೈನಿಂಗ್ ಆಫ್.